ಹೇಳ್ಬೇಕಾಗತ್ತೆ. ಇನ್ನು ಕರ್ನಾಟಕದ ಫಲಿತಾಂಶವನ್ನು ನೀವು ಗಮನಿಸಿದಾಗ ಕರ್ನಾಟಕದಲ್ಲಿ ಈಗಾಗಲೇ ಅವು ಎಣಿಯೇಟ ನಡೀತಾ ಇದೆ. 18-20 ಕ್ಷೇತ್ರಗಳಲ್ಲಿ NDA ಕೂಟ ಮುನ್ನಡೆ ಕಾಯ್ದುಕೊಂಡಿದ್ರೆ ಇನ್ನು ಕೆಲವು 8-9 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಆದರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಹಿಂದಕ್ಕೆ ಕಷ್ಟ ಆಗುತ್ತೆ ನೋಡಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರನ್ನು ಹಿಂದಿಕ್ಕೋದು ಬಹಳ ಕಷ್ಟ ಇದೆ. ಹಾಗೆ ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಹಿಂದಿಕ್ಕೋದು ಕಷ್ಟ ಇದೆ. ಇವೆಲ್ಲ ದೊಡ್ಡ ಮಟ್ಟದ ಅಂತರ ಆರಂಭದಿಂದ ಲೀಡಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಕೆಲವೊಂದು ಕ್ಷೇತ್ರಗಳಲ್ಲಿ ಯಾವಾಗ ಬೇಕಾದ್ರೆ ಯಾರನ್ನು ಹಿಂದಕ್ಕೆ ಆಗ್ಬೋದು. ಯಾಕಂದ್ರೆ ನಿಮಗೆ ಸುಮಾರು 10,000 ಮತಗಳವರೆಗೂ ಈ ಆರಂಭಿಕ ಹಂತದಲ್ಲಿ ಮುನ್ನಡೆ ಇದ್ರೂ ಕೊನೆ ಹಂತದಲ್ಲಿ ಅದು ಚೇಂಜ್ ಆಗ್ಬೋದು. ಆದರೆ 50,000 ಕ್ರಾಸ್ ಆಗಿದೆ ಅಂತ ಅಂದಾಗ ಕಷ್ಟ, ಆ ಲೀಡರ್ನ ಹಿಂದಕ್ಕೆ ಕಷ್ಟ ಆಗುತ್ತೆ. ನೋಡೋಣ ಯಾರು ಈ ಮುಂದಿನ ಹಂತಗಳಲ್ಲಿ ಈ ಸುತ್ತುಗಳು ಈಗ 9-10 10ನೇ ಸುತ್ತಿನ ಮತಗಳ ಎಣಿಕೆ ನಡೀತಾ ಇದೆ. ಇನ್ನು 20 ಸುತ್ತಿನ ಮತಗಳ ಅಂತರ ಇದೆ. ಅಲ್ಲಿವರೆಗೂ ಏನೇ ಆಗ್ಬೋದು ಟ್ರೆಂಡ್ ಅಂತ ಗೊತ್ತಾಗುತ್ತೆ.